ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಸಾಕ್ಷಿ ರವಿ ಕಿರಣ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮದು ನಿಮ್ಮದು ಭೇಟಿಯಾಗಿ ತುಂಬ ದಿನ ಆಗೋಯ್ತು. ಇನ್ನು ಮಧ್ಯೆ ನಂಗೆ ವಿಡಿಯೋಸ್ ಮಾಡೋಕ್ಕೆ ಸ್ವಲ್ಪ ಆಗಿದ್ದಿಲ್ಲ. ಕ್ಲೈಮೇಟ್ ಒಂದು ಚೇಂಜ್ ಆಗ್ತಿರೋದಕ್ಕೆ ಹುಷಾರಿಲ್ದಂಗೆ ಆಗ್ತಾಯಿತ್ತು. ಸೊ ಇವತ್ತು ನಾನು ನಿಮ್ಗೆ ಹಂಪಿ ಅಂತ ಇರುವಂಥ ಒಂದು ಹೆಡನ್ ಜಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಯಾವುದು ಅಂತಂದು ಹೇಳಿ ನಿಮ್ಗೆ ತೋರಿಸ್ತೀನಿ. ನೀವು ಅಂಜನಾದ್ರಿ ಬೆಟ್ಟಕ್ಕೆ ಬಂದ್ರೆ ಅಂದರೆ ಅಂಜನಾದ್ರಿ ಕಡೆ ರೆಸಾರ್ಟ್ಸ್ ನೋಡಿರ್ತೀರಾ ಮತ್ತು ದುರ್ಗಾ ಪರಮೇಶ್ವರಿ ಟೆಂಪಲ್ ನೋಡಿರ್ತೀರಾ. ಇಲ್ಲಿ ಇನ್ನೊಂದು ಹಿಡನ್ ಪ್ಲೇಸ್ ಇದೆ. ಅದು ಯಾವುದು ಅಂತಂದು ಹೇಳಿ ನಾನು ನಿಮ್ಗೆ ಇವತ್ತು ತೋರ್ಸಕ್ಕೆ ಹೊಂಟೀನಿ. ಅದೇ ನಮ್ಮ ಸಾಣಾಪುರ ಹತ್ರ ಇದೆ. ಅಲ್ಲಿಂದ ಜಸ್ಟ್ 1.5 ಕಿಲೋಮೀಟ್ರ್ ಆಗುತ್ತೆ ಅದಷ್ಟೇ. ಅಲ್ಲಿ ನಿಮ್ಗೆ ಸ್ವಿಮ್ ಮಾಡೋಕ್ಕೂ ತುಂಬ ಚೆನ್ನಾಗಿದೆ, ಕುಂತ್ಕೊಳಕ್ಕೆ ಫೋಟೋಶೂಟ್ಗೆಲ್ಲ ಚೆನ್ನಾಗಿದೆ. ನಾನು ಇವತ್ತು ಇದನ್ನ ಪ್ಲೇಸ್ ನಿಮ್ಗೆ ತೋರಿಸ್ಬೇಕಂತ ಹೋಗ್ತಾ ಇದ್ದೀನಿ. ಬರ್ರಿ ಹೋಗೋಣ. ಇವಾಗ ನಾವು ಸಾಣಾಪುರಕ್ಕೆ ಬಂದ್ವಿ. ಸಾಣಾಪುರಿಂದ ನೀವು ಲೆಫ್ಟಿಗೆ ಹೋದ್ರಂದ್ರೆ ಇಲ್ಲಿ ಒಂದು ಸರ್ಕಲ್ ಸಿಗುತ್ತೆ ನಿಮ್ಗೆ. ಸರ್ಕಲ್ ಆದಮೇಲೆ ಲೆಫ್ಟಿಗೆ ಹೋದ್ರಂದ್ರೆ ನೀವು ಸಾಣಾಪುರ ಲೇಕಿಗೆ ಹೋಗ್ತೀರಿ. ಇಲ್ಲಿಂದ ರೈಟ್ ಹೋದ್ರಂದ್ರೆ ನಾವು ಹಿಡನ್ ಜಿಮ್ಗೆ ಹೋಗ್ಬೋದು. ಇವಾಗ ಅದು ಹಿಡನ್ ಪ್ಲೇಸ್ ಎಲ್ಲಿದೆ ಅಂತಂದು ಹೇಳಿ ತೋರಿಸ್ತೀನಿ ರೀ ನಾನು ಮುಂದೆ ಹೋಗಿ ನಿಮ್ಗೆ. ಇಲ್ಲಿಂದ ಇವಾಗ ನಾವು ರೈಟಿಗೆ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಹೆಂಗೆ ನಮ್ಗೆ ಗೋವಾದಾಗ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ, ಹಂಗೆ ಇಲ್ಲಿ ನಮ್ಗೆ ನವಂಬರಿಂದ ಏಪ್ರಿಲ್ ಮೇವರೆಗೂ ಸೀಸನ್ ಸ್ಟಾರ್ಟ್ ಆಗುತ್ತೆ ಈ ಕಡೆ ಸೈಡೆಲ್ಲ. ವಿದೇಶಿಗರು ಭಾಳ ಜನ ಬರ್ತಾರೆ ಈ ಸೀಸನ್ ಒಳಗಡೆ. ಹಿಂಗೆ ಲೆಫ್ಟಿಗೆ ಹೋಗ್ಬೇಕಾ? ಸ್ಟ್ರೇಟ್ ಹಂಗೆ ಒಂದೇ ರೋಡಾ ಇರೋದು? ಹಾಂ. ಎಷ್ಟು ಒಳಗೆ 1.5 ಕಿಲೋಮೀಟರ್ ಆಗುತ್ತೆ ಇದು? ಹಾಂ, 1 ಕಿಲೋಮೀಟರ್. ಅಂದರೆ ಗಾಡಿ ಅಲ್ಲಿ ತನಕ ಹೋಗುತ್ತಾ ಮುಂದೆ? ಏನು ಮತ್ತೆ ಒಳಗೆ ನಡ್ಕೊಂಡು ಹೋಗ್ಬೇಕಾ? ಭಾಳ ಸ್ವಲ್ಪ ಜಸ್ಟ್ 100 ಮೀಟರ್ ವಾಕ್ ಮಾಡ್ಬೇಕು ಅಷ್ಟೇ. ನೀರು ಐತೆ ಇಲ್ಲಿ ಇವಾಗ? ಇರುತ್ತೆ. ಅಂದರೆ ಬಿಸಿಲು ಒಂದು ಚಲೋ ಆಯ್ತಲ್ಲ, ಯಾವಾಗಲೂ ನೀರು ಇರುತ್ತೆ. ಬಿಸಿಲು ಒಂದು ಚಲೋ ಆಯ್ತಲ್ಲ, ನೀರೇನು ಕಡಿಮೆ ಬಂದ್ ಮಾಡ್ಯಾರ ಏನು ಒಳಗೆ? ಯಾವಾಗಲೂ ಕಂಟಿನ್ಯೂ 365 ಡೇಸ್ ಇರುತ್ತಲ್ಲ. ಹಾಂ, ಅಲ್ಲಿ ಐತಲ್ಲ ಅದೇನು ಗಾಡಿ. ಮತ್ತೆ ಈಗ ಬ್ಯಾಸ್ಗಿನೆಲ್ಲ ಹಾಕ್ಯಾರ ನೋಡಿ ಇವಾಗ. ಗಾಡಿ ಇಲ್ಲೇ ಬಿಡ್ಬೇಕಾ? ಇದು ಇಲ್ಲಿ ಬಿಟ್ಟು ನಡ್ಕೊಂಡು ಹೋಗ್ಬೇಕು ನೀವು? ಇಲ್ಲ ಆ ಕಡೆನಾ? ಲೆಫ್ಟಿಗೆ ಈ ಬ್ಯಾಕ್ ಸೈಡ್ ಹೋಗ್ಬೇಕಾ ಇನ್ನು ಮುಂದೆ? ಆಟೋನು ಸಿಗ್ತಾವನಿ ಇಲ್ಲಿ? ಅಲ್ಲಿ ಸಾಣಾಪುರ್ನಾಗಿಂದ ಇಲ್ಲಿಂದ ಹೋಗ್ಬೇಕಂದ್ರೆ ಸಿಗ್ತಾವನಿ? ಇವತ್ತು ಸಂಡೇ ಅಲ್ಲ? ಹಾಂ, ಸಂಡೇ ಸ್ವಲ್ಪ ಜಾಸ್ತಿ ರಶ್ ಇರುತ್ತಲ್ಲ. ಆಮೇಲೆ ಕಂಟಿನ್ಯೂಸ್ ವೀಕೆಂಡ್ ಬೇರೆ ಐತಲ್ಲ. ಹಾಂ, ಟೂರಿಸ್ಟ್ ಜಾಸ್ತಿ ಇವಾಗ. ಅದೇ ಬೆಂಗಳೂರು ಕಡೆ ಮಹಾರಾಷ್ಟ್ರ ಕಡೆ ಎಲ್ಲ ಅವ್ರು ಬರೋರು ಬರ್ತಿರ್ತಾರೆ ಈ ಟೈಮ್ನಾಗ ಜಾಸ್ತಿ ವೀಕೆಂಡ್ ನೋಡ್ಕೊಂಡು. ಇಲ್ಲಿ ಕೆಳಗೆ ಇಳಿಬೇಕ್ರಿ? ಇದು ಎಷ್ಟಾಗುತ್ತೆ ಇಲ್ಲಿಂದ ಅಂಜನಾದ್ರಿಗೆ? ಇಲ್ಲಿಂದ ಒಂದು ಅಂಜನಾದ್ರಿ 10 ಕಿಲೋಮೀಟರ್ ಆಗುತ್ತೆ. 10 ಕಿಲೋಮೀಟರ್ ಆಗುತ್ತೇನಾ? ಹಾಂ, ನೀರು ಜಾಸ್ತಿ ಇದ್ದಾಗ ಇಲ್ಲಿ ಏನು ಅಲೋ ಮಾಡ್ತಾರ? ಇಲ್ಲ ಇಲ್ಲಿ ಯಾವಾಗನೂ ಬರ್ಬೋದಾ ಇಲ್ಲಿ? ಹಾಂ. ಋಷಿ ನಿಧಾನಕ್ಕೆ ಹೋಗಮ್ಮ, ನಿಧಾನಕ್ಕೆ ಹೋಗು. ಎಷ್ಟು ದಿನ ಆಗೈತಿ ಇಲ್ಲಿ ಬರ್ಬೇಕು ಅನ್ಕೊಳಕತ್ತಿ. ಇವತ್ತು ಟೈಮ್ ಕೂಡಿ ಬಂತು ನೋಡಿ ಇಲ್ಲಿ ಬರಕ್ಕೆ. ಇಲ್ಲ ಇಳೇನು ಬಾ ಈ ಕಡೆ. ಇಲ್ಲಿ ನಿಮ್ಗೆ ಸ್ನ್ಯಾಕ್ಸ್ನು ಸಿಗ್ತಾವ. ಇಲ್ಲಿ ಕುಂತಾರ ನೋಡ್ರಿ ಮಾರಾಕತ್ತಾರ ಇಲ್ಲಿ. ಅಲ್ಲಿ ಫಾಸ್ಟ್ ಬರತ್ತ ನೋಡಪ್ಪಿ ನೀರು. ಅಲ್ಲಿ ಮುಂದೆ ಹೋಗೋಣ ಬಾ, ಇಲ್ಲ ಚಲೋ ಕಾಣಿಸ್ತೈತೆ ಅನ್ಸುತ್ತೆ. ಎಲ್ಲಿಗೆ ಬಂದಿರಿ ನೀವು? ಬಾಯ್, ಹಾಯ್ ಮಾಡ್ಬೇಕು. ಇಲ್ಲಿ ಇವರು ಬೋಟಿಂಗ್ನ ಕರ್ಕೊಂಡು ಹೋಗ್ತಾರಂತೆ. ಇಲ್ಲಿ ಬೋಟಿಂಗ್ ಇರುತ್ತೆ, ನೀವು ಇಲ್ಲಿ ನೋಡ್ತಿರ್ಬೋದು.
ಸೊ ಇಲ್ಲಿ ಬೋಟಲ್ಲಿ ತೆಪ್ಪಲ್ಲಿ ಇದಲ್ಲ, ಪಕ್ಕದಲ್ಲಿದೆ ಹಾಂ ತೆಪ್ಪಲ್ಲಿದೆ. ಸೊ ಇವ್ರು ಕರ್ಕೊಂಡು ಹೋಗ್ತಾರೆ. ಸರ್ ಹೇಳಿ, ಬೋಟಿಂಗಿಗೆ ಏನು ರೇಟ್ ಇದೆ? ಸರ್ ಒಬ್ಬರಿಗೆ 150 ಆಗುತ್ತೆ, ಒಂದು ಹಾಫ್ ಆನ್ ಅವರ್ ಬೋಟ್ ಮಾಡಿಸ್ತೀವಿ. ಆಮೇಲೆ ಇಲ್ಲಿ ನ್ಯಾಚುರಲ್ ಆಗಿ ಗಣೇಶ್ ಇದೆ, ಎಲಿಫೆಂಟ್ ರಾಕ್ಸ್ ಇದೆ, ಮತ್ತು ರಾಕ್ಸ್ ಇದೆ ಶೈನಿಂಗ್ ಥರ ಇದ್ದಾವೆ, ಡಿಸೈನ್ ಇದಾವೆ ರಾಕ್ಸ್, ನೀರಿನ ಶೇಪ್ ಆಗಿದ್ವು, ಮೇಲೆ ಫಾಲ್ಸ್ ಬರ್ತಾವೆ. ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ. ಹೋಗಿ ನೀರು ಬರ್ತಾವೆ ಸರ್ ಮೇಲೆ, ಅಲ್ಲಿ ಮತ್ತೆ ಕರ್ಕೊಂಡು ಹೋಗಿ ಸ್ಪಿನ್ ಮಾಡಿ ಏನಾಗುತ್ತೆ ಸರ್. ಅದೇ ಇವಾಗ ನೀವು ಅಲ್ಲಿವರೆಗೂ ಎಲ್ಲ ಕರ್ಕೊಂಡು ಹೋಗ್ತೀರಿ? ಅದೆಲ್ಲ ಕರ್ಕೊಂಡು ಹೋಗಿ ಸ್ಪಿನ್ ಮಾಡಿ ಕರ್ಕೊಂಡು ಅಂದರೆ ಪರ್ ಹೆಡ್ 150 150 ಸರ್, 150 ಚಾರ್ಜ್ ಮಾಡ್ತೀರಿ? ಚಾರ್ಜ್ ಮಾಡ್ತೀವಿ. ಹಾಂ. ಸೊ ಅಂದರೆ ಎಷ್ಟು ಗಂಟೆ, ಒಂದು ಹಾಫ್ ಆನ್ ಅವರ್ ಹಾಫ್ ಆನ್ ಅವರ್ ಆಗುತ್ತೆ ಅಲ್ಲಿ ಹೋಗಿ ಬರೋಕೆ, ಕರ್ಕೊಂಡು ಹೋಗಿ ಬರ್ತಾರೆ, ಅದೆಲ್ಲ ತೋರಿಸ್ಕೊಂಡು ಬರ್ತೀರಿ? ಓಕೆ. ಇವಾಗ ವಿದೇಶಿಗರು ಜಾಸ್ತಿ ಅಲ್ಲ? ಇದೇ ಸೈಜ್ ಬರ್ತಾರೆ ಸರ್, ಅವರು ಬೋಟ್ ಮಾಡಲ್ಲ ಜಾಸ್ತಿ, ಅವರು ಸ್ವಿಮ್ಮಿಂಗೇ ಮಾಡ್ತಾರೆ ಸರ್. ನಮ್ಮದು ಏನಂತ ಇಂಡಿಯನ್ಸ್ ಜಾಸ್ತಿ ಬೋಟ್ ಮಾಡೋದು. ಓಕೆ ಓಕೆ. ಬರೀ ಸ್ವಿಮ್ ಮಾಡ್ಬೇಕಂದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಏನಾದರೂ ಕೊಡಬೇಕಾ? ಅದು ಲೈಫ್ ಜಾಕೆಟ್ ಕೊಡ್ತಾರೆ ಸರ್, ಅದಕ್ಕೆ ಚಾರ್ಜ್ ಮಾಡ್ತಾರೆ. ಏನು ಚಾರ್ಜ್ ಇದೆ ಅದಕ್ಕೆ? ಒಬ್ಬರಿಗೆ 200 ಆ ಥರ ಚಾರ್ಜ್ ಮಾಡ್ತಾರೆ. ಒಬ್ಬರಿಗೆ 200 ಲೈಫ್ ಜಾಕೆಟ್ಗೆ? ಓಕೆ. ಒಂದು ಅರ್ಧ ತಾಸು ಮೇಲೆ ಅವರು ಅಲ್ಲಿ ಇರ್ತಾರೆ, ಸ್ವಿಮ್ಮಿಂಗ್ ಮಾಡ್ಬೋದು, ಜಂಪಿಂಗ್ ಮಾಡ್ಬೋದು. ಹಾಂ, ಅದೆಲ್ಲ ನೀವೇ ಕೊಡ್ತೀರಿ ಜಾಕೆಟ್ನ? ಇಲ್ಲ ಸರ್, ನಮ್ಮ ಬೋಟಿಂಗ್ದವರು ಜಂಪಿಂಗ್ದವ್ರು ಬೇರೆ ಸರ್, ಅವ್ರು ಬೇರೆ ಇದ್ದಾರೆ? ಅವ್ರು ಬೇರೆ. ಓಕೆ. ಅವ್ರು ಪರ್ ಹೆಡ್ 200 ತೊಗೊಂತಾರೆ, 200 ನಿಮ್ಮದು 150? 150 ಸರ್. ಓಕೆ ಓಕೆ. ಇಲ್ಲಿ ಬಂದರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. 9739743112. ತಮ್ಮ ಹೆಸರು? ಬಾಬರ್. ಓಕೆ. ಇಲ್ಲಿ ಯಾರಾದರೂ ಬಂದರೆ ಇವ್ರು ಕಾಂಟ್ಯಾಕ್ಟ್ ಮಾಡಿರಿ ಇವ್ರ ನಂಬರ್ಗೆ. ಸಣ್ಣಪುರ ವಾಟರ್ಫಾಲ್. ಸಣ್ಣಪುರ ವಾಟರ್ಫಾಲ್. ಓಕೆ ಓಕೆ. ಥ್ಯಾಂಕ್ ಯು ಸರ್. ವೆಲ್ಕಮ್. ಈಗ ನೀವು ನೋಡ್ತಿರ್ಬೋದು, ಇದೇನು ಬರ್ತಿದೆಯಲ್ಲ ನೀರು, ಇದು ತುಂಗಭದ್ರಾ ಡ್ಯಾಮಿಂದಾನೇ ಬರ್ತಿರೋ ನೀರು. ಇದು ತುಂಗಭದ್ರಾ ನೀರೇ ಇದು ಆ್ಯಕ್ಚುಲಿ. ಸೊ ಅಲ್ಲಿ ನೋಡ್ತಿದ್ರಲ್ಲ, ಅವರೇ ಲೈಫ್ ಜಾಕೆಟ್ನ ಹಾಕ್ಕೊಂಡು ಸ್ವಿಮ್ ಮಾಡ್ತಿದ್ದಾರೆ. ಅಲ್ಲಿ ನಿಮ್ಗೆ ಲೈಫ್ ಜಾಕೆಟ್ನ ಇಲ್ಲಿ ಮೇಲ್ಗಡೆ ಪ್ರೊವೈಡ್ ಮಾಡ್ತಾರೆ. ಸೊ ಮೇಲ್ಗಡೆ ಅಲ್ಲಿ ಕೂತಿದ್ದಾರಲ್ಲ ಅವ್ರು ಕೊಡ್ತಾರೆ, ಪರ್ ಹೆಡ್ 200 ತೊಗೊತಾರಂತೆ. ಸೊ ಇಲ್ಲಿ ನೀವು ಕೆಳಗಡೆ ನೋಡ್ತಿರ್ಬೋದು, ಇಲ್ಲೆಲ್ಲ ಸ್ವಿಮ್ ಮಾಡ್ತಿರೋದು ಇವರು. ಇವಾಗ ನೀರು ಫೋರ್ಸ್ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಇದು ಆಲ್ಮೋಸ್ಟ್ ನಿಮಗೇನು ಈ ಎದುರುಗಡೆ ಕಾಣಿಸ್ತಿದೆಯಲ್ಲ, ಈ ಕಲ್ಲು ಹೈಟ್ವರೆಗೂ ಬರುತ್ತೆ. ಇದು ಇಲ್ಲಿ ಸ್ಪೆಷಲ್ಲೇ ಈ ಕಲ್ಲುಗಳು. ಇದು ನೋಡೋಕ್ಕಂತಲೇ ಸುಮಾರು ಜನ ಬರ್ತಾರೆ, ವಿದೇಶಿಗರಾಯಿತು, ಲೋಕಲ್ ಅವರು. ನಿಮ್ಮ ಕೊಪ್ಪಳ ಸಿಟಿಯಿಂದ ನಿಮ್ಗೆ ಜಸ್ಟ್ ಇದೊಂದು 30 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಸೊ ಈ ನೀರು ಹಾಗೆ ಫ್ಲೋ ಆಗ್ತಾ ಹಂಪಿ ರಿವರ್ಸ್ಗೆ ಹೋಗಿ ಮುಂದ್ಗಡೆ ಸೇರ್ಕೊಳ್ಳುತ್ತೆ. ಇದು ಆಲ್ಮೋಸ್ಟ್ ಸೇಮ್ ನೋಡೋಕ್ಕೆ ನಿಮ್ಗೆ ಹೊಗೆನ್ ಕಲ್ ಥರನೇ ಕಾಣಿಸುತ್ತೆ. ಇದು ಅದೇ ನಿಮ್ಗೆ ಅದು ಡಿಫ್ರೆನ್ಸ್ ಏನು ಜಾಸ್ತಿ ಕಾಣಿಸಲ್ಲ ಅಲ್ಲಿಗೂ ಇಲ್ಲಿಗೂ ನೋಡೋಕ್ಕೆ, ಅದೇ ಥರ. ಸೊ ಇಲ್ಲಿ ನೋಡ್ತಿರ್ಬೋದು ಬೋಟಿಂಗ್ನ ಯಾವ ರೀತಿ ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಈ ತೆಪ್ಪ ಅಂತಾರಲ್ಲ, ಈ ತೆಪ್ಪದಲ್ಲಿ ಈ ರೀತಿ ಕರ್ಕೊಂಡು ಹೋಗ್ತಾರೆ. ನೀವು ನೋಡ್ತಿರ್ಬೋದು ಟೂರಿಸ್ಟ್ಗಳೆಲ್ಲ. ಸೊ ಇಲ್ಲಿ ಪರ್ ಹೆಡ್ 150, ಇದಕ್ಕೆ ಒಂದು ರೌಂಡ್ ಹಾಕ್ಕೊಂಡು ಬರ್ತಾರೆ ಈ ರೀತಿ. ಪ್ಲೇಸಸ್ ಚೆನ್ನಾಗಿದೆ. ನಾವು ಫಸ್ಟ್ ಟೈಮ್ ಬಂದಿದ್ದೀವಿ. ಹೆಂಗ್ ಅನ್ಸಿತ್ತು ಪ್ಲೇಸ್ ನಿಮಗೆ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಂಜಾಯ್ ಮಾಡಿದ್ರಾ ನೀರೊಳಗೆಲ್ಲ? ಹಾ, ಎಂಜಾಯ್ ಬೋಟಿಂಗ್ ಹೋಗಿದ್ರಾ? ಹಾ, ಬೋಟಿಂಗ್ ಹೋಗಿದ್ವಿ. ಬೋಟಿಂಗ್ ತುಂಬಾ ಚೆನ್ನಾಗಿತ್ತು. ವಂಡರ್ಫುಲ್ ಆಗಿತ್ತು. ಎಲ್ಲಿಂದ ಬಂದಿರೋದು? ನಾನು ಬೆಂಗಳೂರು. ಬೆಂಗಳೂರಿಂದ ಬಂದಿದ್ದೀರಾ? ನಿಮ್ಮ ಹೆಸರು? ನಯನ. ನಿಮ್ಮದು? ಖುಷಿ. ಖುಷಿ. ಮತ್ತೆ ಯಾವ್ಯಾವ ಪ್ಲೇಸ್ಗೆ ಹೋಗಿದ್ರಿ? ಕೊಪ್ಪಳ. ಜಾತ್ರೆಗೆ ಹೋಗಿದ್ರಾ? ಇಲ್ಲ. ಮಠಕ್ಕೆ ಹೋಗಿದ್ರಾ? ಜಾತ್ರೆಗೆ ಹೋಗಿದ್ವಿ. ಹೋಗಿ ಬಂದ್ರಾ? ಪ್ರಸಾದ ಮಾಡಿದ್ರಾ? ಹಾ, ಮಾಡಿದ್ವಿ. ಸ್ವಾಮೀಜಿ ಕಂಡ್ರಾ? ಏನು ಹೇಳಿದ್ರು? ನೋಡಿದ್ರೆ ಮೀಟ್ ಆಗಲಿಲ್ಲ? ಇಲ್ಲ. ಎಷ್ಟನೇ ಕ್ಲಾಸ್ ಇವಾಗ ನೀನು? ಫೋರ್ತ್. ನೀನು? 6. ಕಸಿನ್ಸ್ ಆಯಿತು ಅಥವಾ ಸಿಬ್ಲಿಂಗ್ಸಾ? ಸಿಬ್ಲಿಂಗ್ಸಾ? ಅಲ್ಲಿಂದ ತಗೋತೀನಿ. ನೋಡಿದ್ರಲ್ಲ, ಈ ಪ್ಲೇಸ್ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತಂದು ಹೇಳಿ ಭಾವಿಸ್ತೀನಿ. ಮತ್ತು ನೀವು ಈ ಕಡೆ ಅಂಜನಾದ್ರಿ ಅಥವಾ ಹಂಪಿಗೆ ಬಂದ್ರಂದರೆ ಈ ಪ್ಲೇಸ್ನ ವಿಸಿಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ನೀವು ಬರ್ರಿ, ಮಕ್ಕಳನ್ನ ಕರ್ಕೊಂಬಂದಿದ್ರೆ ಮಕ್ಕಳಿಗೂ ಎಂಜಾಯ್ ಮಾಡೋಕ್ಕೆ ತುಂಬ
ತುಂಬಾ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಇಲ್ಲಿಂದ ಜಸ್ಟ್ 10 ಕಿಲೋಮೀಟರ್ಸ್ ಆಗುತ್ತೆ ಅಂಜನಾದ್ರಿ ಬೆಟ್ಟ. ಫಸ್ಟ್ ನೀವು ಇದನ್ನು ನೋಡ್ಕೊಂಡಾದರೂ ಆ ಕಡೆ ಹೋಗ್ಬೋದು, ಆ ಕಡೆಯಿಂದ ಈ ಕಡೆ ಬರೋರ್ಗು 10 ಕಿಲೋಮೀಟರ್ಸ್ ಆಗುತ್ತೆ. ಹೀಗೆ ನಮ್ಮ ಪ್ರವಾಸಿ ತಾಣಗಳಿಗೆ ವಿಸಿಟ್ ಕೊಡ್ತಾ ಇರಿ, ನಮ್ಗೆಲ್ಲರಿಗೂ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಿಂಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.